ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅತಿಥಿ ನಾಡು ಕಂಡ ಧೀಮಂತ ರಾಜಕಾರಣಿ, ಸಕ್ಕರೆ ನಾಡಿನ ಅಕ್ಕರೆಯ ಜನಸೇವಕ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ನಾಯಕ, ಮಾಜಿ ಸಂಸದರಾಗಿರುವಂತ LR ಶಿವರಾಮೇಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. 40 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ, ಏಳು ಬೀಳು ಎಲ್ಲವನ್ನು ಕಂಡ್ರಿ ಸರ್. ಹೇಗೆ ಸಾಗ್ತಾ ಇದೆ ಈಗ ರಾಜಕೀಯ? ನಾನೀಗ ರಾಜಕೀಯದಲ್ಲಿ, ಯಾಕೆಂದರೆ ನಾನು ಅಧಿಕಾರದಲ್ಲಿ ಇಲ್ಲದೆ ಇರೋದ್ರಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿಲ್ಲ. ಬಟ್ ಜನಸೇವೆಯಲ್ಲಿ ಈಗ ನಾನು ಒಂದು ಸಾರಿ MLA, 2 ಸಾರಿ MLA ಆಗಿದ್ದನು, ಒಂದು ಸಾರಿ MP ಆಗಿದ್ದನು, ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಯಾರು ಜನಗಳ ಮಧ್ಯೆ ಇರ್ತಕ್ಕಂಥವ್ರಿಗೆ ನಮಗೆ ರಿಲೀಫ್ ಇರೋದೇ ಇಲ್ಲ. ಜನಗಳ ಸಂಪರ್ಕದಲ್ಲಿ ಇಲ್ಲದೆ ಇರೋರಿಗೆ ಆಗುತ್ತೆ. ಈಗಲೂ ನನ್ನ ಮನೆಗೆ ಒಂದು ದಿವಸಕ್ಕೆ ನಾಗಮಂಗಲದವರು ನನಗೆ ಪರಿಚಯ ಇರಿದವರು 100 ಜನಕ್ಕೇನು ಕಡಿಮೆ ಬರೋದಿಲ್ಲ. ನಿಮ್ಮ ಸಮಕಾಲೀನ ನಾಯಕರು ಈಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಾಗಿದ್ದಾರೆ, DC ಆದವರು ಕೂಡ ಇದ್ದಾರೆ. ಬಟ್ ಶಿವರಾಮೇಗೌಡರನ್ನ ಆಸ್ಥಾನದಲ್ಲಿ ನೋಡೋಕೆ ಮಂಡ್ಯ ಜನರು, ನಾಗಮಂಗಲ ಜನರು ಬಯಸಿದ್ರು. ಅದು ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ? ಈಗ ರಾಜಕಾರಣದಲ್ಲಿ ಎಲ್ಲರೂ ಒಂದೇ ವೇಗದಲ್ಲಿ ಹೋಗೋಕ್ಕಾಗಲ್ಲ. ಈಗ DK ಶಿವಕುಮಾರ್ ಸಾಹೇಬರಾಗಲಿ, ಖರ್ಗೆ ಆಗಿದ್ದು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಾಗಲಿ, ನಮ್ಮ ಕೃಷ್ಣ ಬೈರೇಗೌಡರಾಗಲಿ, ಅವ್ರ ಹಣೆಬರಗಳು ಬೇಕಲ್ಲ ಸ್ವಲ್ಪ. ಈಗ ನಮ್ಮ ದೇವೇಗೌಡರು ಸಾಹೇಬರನ್ನೇ ತಗೊಳ್ಳಿ, ಅಷ್ಟೊಂದು ದೊಡ್ಡ ಹೋರಾಟ ಮಾಡಿ ಅವ್ರು ಎಷ್ಟು ದಿವಸ ಅಧಿಕಾರದಲ್ಲಿದ್ದಾರೆ, ಆದರೂ ಸಹಿತ ಒಳ್ಳೆಯ ಹೆಸರಿದೆ. ನಾನು 12 ಚುನಾವಣೆಗಳನ್ನು ಎದುರಿಸಿದ್ದೀನಿ ನಮ್ಮ ಮನೆಯಿಂದ. ನಂದೇ 10 ಚುನಾವಣೆ, 5 ಸಾರಿ ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ಸೋತಿದ್ದೀನಿ, 5 ಬಾರಿ. 1 ಸಾರಿ MLCಗೆ ಸೋತಿದ್ದೀನಿ, 1 ಸಾರಿ BJPಯಿಂದ MPಗೆ ಸೋತಿದ್ದೀನಿ. ನಾನು ಕಟ್ಟ ಕಾಂಗ್ರೆಸ್ಸಿಗ. ನಮ್ಮ ನಾಗಮಂಗಲ ಮತ್ತು ಮಂಡ್ಯ ಜಿಲ್ಲೆಯ ಮಹಾನ್ ಲೀಡರ್ಗಳ ಹೊಡೆತದಿಂದ ಎಲ್ಲ ಪಕ್ಷಕ್ಕೂ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನನಗೆ ಟಿಕೆಟೇ ಕೊಡಲಿಲ್ಲ. ನಾನೇನಾರ ಇಂಡಿಪೆಂಡೆಂಟ್ ನಿಲ್ದೇ ಇದ್ರೆ ನಾನು 2 ಸಾರಿ MLA ಆಯ್ತಿರ್ಲಿಲ್ವೇನೋ. 5 ಸಾರಿ, ಆಮೇಲೆ ನನಗೆ 5 ಸಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟವ್ರೆ, ಕೊಡುವಾಗ ಕೊಡಲಿಲ್ಲ. MP ಟಿಕೆಟ್ ನನಗೆ ಕೊಡುವಾಗ ಕೊಡಲಿಲ್ಲ. ನಾನು ಕಾಂಗ್ರೆಸ್ಸು JDS 2 ಜೊತೆ ಆದಾಗ ನಾನು ಹೋಗಿ MP ಗೆಲ್ಲಬೇಕಾ ಬಂತು. ಇದು ನಮ್ಮ ಮನೆ ಬರೋನು ಚೆನ್ನಾಗಿರ್ಬೇಕಲ್ಲ. ಆದ್ದರಿಂದ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ರಾಜಕಾರಣದಲ್ಲಿ ಅಧಿಕಾರ ಸಿಗುತ್ತೋ ಬಿಡುತ್ತೋ, ಜನಗಳ ಮಧ್ಯೆ ಇರೋಣ. ನಮಗೇನು ತೊಂದರೆ, ನನಗೆ ಹಂಗೆ ಅನಿಸೇ ಇಲ್ಲ ಅಧಿಕಾರ ಇಲ್ಲ ಅಂತ. ನಾನೇನು ರಾಜಕೀಯದ ಅಧಿಕಾರ ನಾನು ಸರಿಯಾಗಿ ಉಪಯೋಗಿಸ್ಕೊಂಡೇ ಇಲ್ಲ ಅಂತ ಅನ್ಕೊತೀನಿ. ಆದರೂ ಸಹಿತ ಆರಾಮಾಗಿದೆ. ಸರ್, ನೀವು ಹೇಳ್ತಾ ಇದ್ರಿ ಹಣೆ ಬರಹ ಅಂತ ಹೇಳ್ತಿದ್ರಿ. ರಾಜಕೀಯದಲ್ಲಿ ಹಣೆ ಬರಕ್ಕಿಂತ ಒಳಸಂಚುಗಳೇ ಜಾಸ್ತಿ ಅಂತ ಹೇಳಿ ಒಪ್ತೀರಾ ಈ ಮಾತನ್ನ? 100%. ನೀವು ಅದಕ್ಕೆ ಹಣೆ ಬರ ಹೆಚ್ಚು ಕಡಿಮೆ ಆದಾಗಲೇ ಅವೆಲ್ಲ ತಗ್ಲಾಕೊಳ್ಳೋದು. ಹೌದು. ಇಲ್ದವ್ರು ಈಗ ನನ್ನ ಮೇಲೆ ಒಂದು ಮರ್ಡರ್ ಕೇಸ್ ತರ್ತಾರೆ, ನನ್ನ ಮೇಲೆ ಒಂದು ಚುನಾವಣಾ ತಕರಾರು ತರ್ತಾರೆ, ನನ್ನ ಮೇಲೆ ಎಲ್ಲದ್ದೆಲ್ಲ ತರ್ತಾರೆ. ಬಟ್ ನಾನು ಯಾವುದಕ್ಕೂ ಭಾಗಿಯಾಗಿರೋದಿಲ್ಲ. ಯುವಕರಾಗಿದ್ದಾಗಲೇ ನೀವು ಹೋರಾಟದ ಹಾದಿಯನ್ನ ಹಿಡಿದವರು, ಆ ದಾರಿಯನ್ನ ಮೆಲುಕು ಆಗ್ತಾ ಹೋಗೋದಾದ್ರೆ ಸರ್? ನಾನು ಹೈಸ್ಕೂಲಿಂದಲೂ ಸಹಿತ ಚುನಾವಣೆಗೆ ನಿಂತು ಅಲ್ಲಿ ಗೆದ್ದು ಅಲ್ಲಿ ಕೆಲಸ ಮಾಡಿ, ಕಾಲೇಜ್ಗೆ ಹೋಗಿ ಕಾಲೇಜ್ನಲ್ಲಿ ನಿಂತು ಅಲ್ಲಿ ಕೆಲಸ ಮಾಡಿ, ಚುಂಚನಗಿರಿ ಕಾಲೇಜ್ನಲ್ಲಿ ನಿಂತು ಅಲ್ಲಿ ನಾನು ಅಲ್ಲಿ ಚುನಾವಣೆಯಲ್ಲಿ ಪರಾಭವನಾಗಿ, ನಾನು ಬರೀ SLC ಫೇಲ್ ಆದಾಗ ಹೋದಾಗಲೂ ನಾನು DC ಆಫೀಸ್ಗೆ ಮುತ್ತಿಗೆ ಹಾಕ್ಸಿದ್ರಲ್ಲಿ ಹಾಕೊಂಡಿದ್ರಲ್ಲಿ ನಾನು ಒಬ್ಬ ಅಲ್ಲಿ ಹಾಸನದಲ್ಲಿ. ಇದು ನನಗೆ ಹೋರಾಟ ಹೊಸ್ತಲ್ಲ, ನಾನು ಹೋರಾಟದಿಂದಲೇ ಬಂದಿರೋನು. ಸರ್, ನಾಗಮಂಗಲದ ಜನ ಇಷ್ಟೆಲ್ಲ ಪ್ರೀತಿಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ. ನೀವು ನಾಗಮಂಗಲಕ್ಕಾಗಿ ಮಾಡಿದಂಥ ಕೆಲಸಗಳು ಸಾಕಷ್ಟಿವೆ. ಸಾಕಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಅಲ್ಲಿಗೆ ತಂದರೆ ಜನಸೇವೆ ತುಂಬ ಉತ್ತಮವಾಗಿತ್ತು ಅಂತ ಹೇಳಿ ಅಲ್ಲಿನ ಭಾಗದ ಜನರು ಹೇಳ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡ್ಬೋದಾ ಹೇಗೆ ಸರ್? ಇಲ್ಲ ಸರ್, ನನಗೆ ಪ್ರವೇಶ ಮಾಡೋಕ್ಕೆ ಈಗಲೂ ಅವಕಾಶ ಇದೆ. ಖಂಡಿತ. ನಾನು ನನ್ನ ಹೆಂಡತಿ ಇವತ್ತು ಸಹಿತ ನಾಗಮಂಗಲಕ್ಕೂ ಸೆಟ್ಲ್ ಆಗಿಬಿಟ್ರೆ ನಾನು ಇನ್ನೊಂದು ಸಾರಿ ಹಳೆ ಶಿವರಾಮೇಗೌಡನ ಗೆದ್ದು ಬರೋಕ್ಕೆ ಅವಕಾಶ ಇದೆ ಸರ್. ಜನ ಕೈ ನನಗೆ ಅದರ ಇಂಟ್ರೆಸ್ಟ್ ಇಲ್ಲ. ಯಾಕೆ ಆ ಮನಸ್ಸು ಬರ್ತಿಲ್ಲ ಅಂತ ಹೇಳಿ ಸರ್? ಏನು MLA ಆಗಿದ್ದೆ, MP ಆಗಿದ್ದೆ, ಎಲ್ಲ ನೋಡ್ಬಿಟ್ಟಿದ್ದೀವಿ. ಏನಾರ ಆದ್ರೆ ಮಂತ್ರಿ ಆಗಬೇಕಾಗಿತ್ತು. ನಾನು MLA ಆಗದಲ್ಲೇ ಮಂತ್ರಿ ಮಾಡ್ಲಾರ್ರಿ ಅವರು. ಅದಕ್ಕೋಸ್ಕರ ಆ ಕನಸನ್ನು ಬಿಟ್ಬಿಟ್ಟಿದ್ದೀನಿ. ನಾನು ಈಗ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು. ಅವ್ರು ನನ್ನ ಬಂಧುಗಳು ಮತ್ತು ಸ್ನೇಹಿತರು, ಬಹಳ ಆಪ್ತ ಸ್ನೇಹಿತರು. ನಾವು ಒಡ ಹುಟ್ಟಿದ ನಮ್ಮ ಸುರೇಶ್ ಅಣ್ಣವ್ರು ಹೇಳ್ತಾರೆ, ನಾವು ಒಡ ಹುಟ್ಟಿದ ಅಣ್ಣ ತಮ್ಮದಿರು ಅಂತ. ನಾವು ಒಡ ಹುಟ್ಟದೇ ಇದ್ರು ಅಣ್ಣ ತಮ್ಮದಿರಂಗೆ ಅವ್ರು ರಾಜಕಾರಣಕ್ಕೆ ಬಂದಾಗಲಿಂದ ನಾನು ಅವ್ರ ಜೊತೆಲೇ ಇದ್ದೀನಿ, ಜೊತೆಲೇ ಫ್ರೆಂಡ್ಸು. ಈಗ ನಾವು ಬಂಧುಗಳು ಆಗಿದ್ದಾರೆ. ಬಟ್ DKಶಿ ಅವರು CM ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರಿ? ಅಲ್ಲ, ನಾನು ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಆರ್ಕೆ ಮಾಡ್ಕೊಂಡಿದ್ರಿ. ನಾನು ಹೇಳಿಲ್ವಾ, ಎಲ್ಲರೂ ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ನಿಜ ನಿಜ. ಯಾರೋ ನಮ್ಮವರೊಬ್ಬರಾದ್ರೆ ನಾವು ನಮ್ಮವರೊಬ್ಬರಾಗ್ಯವ್ರೆ ಅಂತ ಅನ್ಬೋದಲ್ಲ. ಅದಕ್ಕೋಸ್ಕರ ಖಂಡಿತ ಅವರು
ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪೈಕಿ ನಾನು 2 ವರ್ಷಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಲ್ಲ. ಸಿದ್ದರಾಮಯ್ಯ ಸಾಹೇಬರಾದಂಗೆ 7 ವರ್ಷಕ್ಕೂ ಮುಖ್ಯಮಂತ್ರಿ ಅವರೇ ಆಗಬೇಕು, ನೆಕ್ಸ್ಟ್ ಕಾಂಗ್ರೆಸ್ ಬರಬೇಕು ಅನ್ನೋದ್ರಲ್ಲಿ ನಾನು ಒಬ್ಬ. ಅಧಿಕಾರ ಇದ್ದಾಗ ಒಬ್ಬ ರಾಜಕಾರಣಿ ಹೇಗಿರ್ತಾನೆ, ಅಧಿಕಾರ ಇಲ್ಲದೆ ಇದ್ದಾಗ ಹೇಗಿರ್ತಾನೆ, ನಿಮಗೆ ಈಗ ರಾಜಕೀಯ ಬೇಸರ ತರಿಸಿದೆಯಾ ಹೇಗೆ? ಇಲ್ಲ, ಅಧಿಕಾರ ಇಲ್ಲದೆ ಇದ್ದಾಗ ಅಧಿಕಾರಿಗಳು ಸ್ವಲ್ಪ ನಾಟಕ ಆಡ್ತಾರೆ. ಬಟ್ ನಮಗೆಲ್ಲ ವಾಯ್ಸ್ ಇರೋದ್ರಿಂದ ಈಗ ನಾವು ಯಾರಿಗೂ ಕ್ರಿಮಿನಲ್ಗಳಿಗೋ ಅಥವಾ ಯಾರಿಗೂ ಆಗದೆ ಇರೋ ಕೆಲಸ ಮಾಡಿ ಅಂತ ಹೇಳೋದೇ ಇಲ್ಲ. ಆಗದೆ ಇರೋ ಕೆಲಸ ಮಾಡಿ ಅಂತ ಹೇಳ್ಬೇಕಾದ್ರೆ ಪವರ್ ಬೇಕು. ನನಗೆ ಅದರ ನೆಸಿಟಿ ಇಲ್ಲ. ನಮ್ಮ ತಗ ಬರಬೇಕಾದ್ರೆ ನೋಡಪ್ಪ ಇದು ನನಗೆ ಅಧಿಕಾರ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಂದು ಇಷ್ಟೇ, ನಾನು ಯಾರಿಗೆ ಏನು ಹೇಳಬೇಕು ನಾನು ಶಿಫಾರಸು ಮಾಡ್ತೀನಿ, ಆದ್ರೆ ಆಗ್ಬೋದು ಇಲ್ಲರಿಲ್ಲ ಅಂತಲೇ ಹೇಳೋದು. ಆ ಕಟ್ಟುನಿಟ್ಟಿನಲ್ಲೇ ಇವತ್ತವರೆಗೂ ನಡ್ಕೊಂಡು ಹೋಗ್ತಾ ಇರೋದು. ಬಟ್ ಕಾರ್ಯಕರ್ತರ ಪ್ರೀತಿ ಹಾಗೆ ಇದೆಯಲ್ಲ ಸರ್? ನಾನು ಹೇಳಿದ್ದೆಲ್ಲ, ಇವತ್ತು ನಾನು ಬೇಕಾದ್ರೆ ಬನ್ನಿ ಒಂದ್ಸರಿ ಎನ್ಕ್ವೈರಿ ಮಾಡಿ, ನಾಗಮಂಗಲಕ್ಕೆ ಬರ್ತೀನಿ ಅಂತ ಫೇಸ್ಬುಕ್ ಹಾಕಿ ಹೋದ್ರೆ 500 ಜನ ಬಂದು ನಿಂತಿರ್ತಾರೆ. ಶಿವರಾಮೇಗೌಡರು ಸಕ್ರಿಯ ರಾಜಕಾರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ತಪ್ಪಿಸುವ ಕೆಲಸ ಸಿಕ್ಕಾಪಟ್ಟೆ ಸಲ ಆಗಿದೆ ಅಂತ ಹೇಳಿ. ನಾನು ನಾಗಮಂಗಲ ತಾಲೂಕಿನಲ್ಲಿ 80,000 ಓಟ್ ಇದ್ದಿತ್ತು, ಈಗ ಅದು 2 ಲಕ್ಷಕ್ಕೆ ಹೋಗಿದೆ. 80,000 ಓಟ್ ಇದ್ದಾಗ 36,000 ಬಹುಮತಗಳ ಅಂತರದಿಂದ ಇಂಡಿಪೆಂಡೆಂಟ್ ನನ್ನ ಗೆಲ್ಲಿಸ್ತಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಠೇವಣಿ ಕಳೀತಾರೆ. ಅಲ್ಲಿ ಭಾಳ ಹತ್ರಕ್ಕೆ ಬಂದಿರತಕ್ಕಂಥ ಭಾಳ ಜಾಸ್ತಿ ಓಟ್ ತಗೊಂಡಿದ್ದು ಕಾಂಗ್ರೆಸ್ ಕ್ಯಾಂಡಿಡೇಟ್. BJP ದಳದಲ್ಲೆಲ್ಲ ಭಾಳ ಕಡಿಮೆ ತಗೊಂಡಿದ್ದು. ತಿರುಗಲು ನನಗೆ ಟಿಕೆಟ್ ತಪ್ಪಿಸ್ತಾರೆ 94ರಲ್ಲಿ. ಆಗಲೂ ನನ್ನ ತಾಲೂಕಿನ ಜನ ನನ್ನ ಕೈ ಬಿಡೋದಿಲ್ಲ. ಅದಕ್ಕೆ ನಾನು ಶಕ್ತಿಯುತವಾಗಿರೋದು. ನಮ್ಮ ತಾಲೂಕಿನಿಗೆ ಯಾರು ನನಗೆ ಅವತ್ತಿನ ನನಗೆ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ಬೇಕಂದ್ರೂ ಶಿವರಾಮೇಗೌಡ ಅಂತಂದರೆ ನೀವು ನಾಗಮಂಗಲನೇ ನಾನು ನೆನ್ಕೊಳ್ಳೋದು, ಆ ಮತದಾರ ಪ್ರಭುಗಳನ್ನೇ ನಾನು ನೆನ್ಕೊಳ್ಳೋದು. ಬಟ್ ಮೋಸ ಅಂತೂ ಆಗಿದೆ ಸರ್ ರಾಜಕೀಯದಲ್ಲಿ. 100% ಮೋಸ ಆಗಿದೆ. ನಾನು ನೊಂದು ಬಿಟ್ಟಿದ್ದೀನಿ. ನಾನು ಹಿರೀಕರಿದಾರಲ್ಲ, ಹಿರೀ ತಲೆಗಳು ಅಧಿಕಾರ ಇದ್ದಾಗ ಕೆಲವರು ಅವ್ರ ಪಕ್ಷ ಮುಂದಕ್ಕೆ ತರಕ್ಕೆ ನೋಡ್ತಾರೆ, ಕೆಲವರು ಯುವಕರು ಯಾಕೆ ಅವಕಾಶ ಕೊಡಬಾರ್ದು ಅಂತ ಧೋರಣೆ ಇಟ್ಕೊಂಡಿರ್ತಾರೆ. ಇವೆರಡೂ ಧೋರಣೆಗಳಿಂದ ನಾವು ನಲ್ಗೋಗಿದ್ದೀವಿ. ಸರ್, ರಾಜಕೀಯದಲ್ಲಿ ನೀವು ನೊಂದು ತೆಗೆದುಕೊಂಡಂಥ ನಿರ್ಧಾರದಿಂದ ಏನಾದರೂ ಹಿನ್ನಡೆ ಆಯ್ತಾ ನಿಮ್ಗೆ? ಹೇಗೆ? ನಾನು ರಾಜಕಾರಣದಲ್ಲಿ ನನಗೂ ಸಹಿತ ಇವತ್ತು ಚೆನ್ನಾಗಿ ಅದೃಷ್ಟ ಕೂಡಿ ಬಂದಿದ್ರೆ DK ಶಿವಕುಮಾರ್ ಅವರು ನಾವೆಲ್ಲ ಅಂತರದಲ್ಲಿರ್ತಕ್ಕಂಥವ್ರು. ಅವರು ಅಟ್ಲೀಸ್ಟ್ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ರು ನಾವು ಒಂದು ಮಂತ್ರಿ ಆಗಬೇಕಾಗಿತ್ತು. ಈಗ ಶಿವಪಥ ಎನ್ನುವಂಥ ಪುಸ್ತಕದ ವಿಚಾರವಾಗಿ ನಾನು ನಿಮ್ಮನ್ನ ಒಂದಷ್ಟು ವಿಚಾರಗಳು ನಿಮ್ಮಿಂದ ಪಡ್ಕೊಳ್ಬೇಕಿದೆ. ಏನಿದು ಸರ್ ಶಿವಪಥ? ಇದರ ಸಾರಾಂಶವನ್ನ ಹೇಳ್ತಾ ಹೋಗೋದಾದ್ರೆ. ಇಲ್ಲ, ನಾನು ಬುಕ್ ಬರಿಬೇಕು ಅಂತ ಅನ್ಕೊಂಡೇ ಇರಲಿಲ್ಲ. ನಮ್ಮಲ್ಲಿ ಕೆಲವರು ಪತ್ರಕರ್ತರು ಜಿಲ್ಲೆನಲ್ಲಿ, ಮಂಡ್ಯದಲ್ಲಿ, ನಾಗಮಂಗಲದಲ್ಲಿ, ಬೆಂಗಳೂರಿನಲ್ಲಿ, ಆಮೇಲೆ ನನ್ನ ಕೆಲವರು ಭಾಳ ಆತ್ಮೀಯರು, ನಾವು ಬುಕ್ ಬರೀಲೇಬೇಕಿದ್ದು ನಿಮ್ಮದು, ನಿಮ್ಮ ಇತಿಹಾಸವನ್ನು ಏನು ನಡೆದಿದೆ ಅನ್ನೋದನ್ನು ಮಂದಟ್ಟು ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಶುರು ಮಾಡಿ ಈ ಕೆಳಗಡೆ 6 ಜನ ಕೂತಿದ್ದಾರೆ. ಹಂಪ ನಾಗರಾಜ್ ಐನವರು ನಮ್ಮ ಹಿರಿಯ ಕಲಾವಿದರು, ಒಳ್ಳೆ ಕವಿಯವರು, ಹೆಸರಾಂತ ಕವಿಯವರು. ಅವರ ಮುಖಂಡತ್ವದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಬುಕ್ಕು ಬರೀತಕ್ಕಂಥ 3-4 ಜನ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇರುತ್ತೆ ಸರ್ ಜೀವನದಲ್ಲಿ. ಆ ನಿರೀಕ್ಷೆಗಳಿಗೆ ರೀಚ್ ಆಗಿದ್ದೀರಾ ನೀವು ಒಬ್ಬ ರಾಜಕಾರಣಿಯಾಗಿ? ನಾನೊಬ್ಬ ರಾಜಕಾರಣಿಯಾಗಿ ಮಂತ್ರಿ ಆಗಲಿಲ್ಲ ಅನ್ನೋದೊಂದು ಬಿಟ್ಟರೆ ನಾನೇನು ಯಾರಿಗೂ ಕಡಿಮೆ ಇಲ್ಲ, ನನಗೆ ನಾನೇ ದೊಡ್ಡ. ಸರ್, ಬೇರೆ ಬೇರೆ ಪಾರ್ಟಿಗಳ ರಾಜಕೀಯವನ್ನ ತೀರಾ ಹತ್ತಿರದಿಂದ ನೋಡಿದ ರಾಜಕಾರಣಿ ನೀವು. JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಲ್ಲಿ ಯಾವ ಪಕ್ಷ ನಿಮ್ಗೆ ಖುಷಿ ಕೊಡ್ತು ನೀವು ಇದ್ದಂಥ ಸಂದರ್ಭದಲ್ಲಿ? ನಮಗೆ ಖುಷಿ ನೋಡಿ, ನಮ್ಮ ತಾಯಿ ಮನೆಯೇ ನಮ್ಗೆ ಒಳ್ಳೇದು. ಯಾವಾಗಲೂ ನಾನು JDS ಅಲ್ಲೂ ಹೋಗಿದ್ದೆ. JDS ಅಲ್ಲಿ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಹೇಳಲಿಲ್ವಾ, ಮಂಡ್ಯ ಜಿಲ್ಲೆಯ ಮುಖಂಡರುಗಳ ಹೊಡೆತಕ್ಕೆ ನಲಿಗೆ ನಾನು JDSಗೆ ಹೋದೆ. ಅನಿವಾರ್ಯ ಅನಿರೀಕ್ಷಿತ. ನಾನು ಯಾರಿಗೂ ಕೇರ್ ಮಾಡೋನಲ್ಲ. ಇವತ್ತು ನಾನೇನಾರು ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕಾಗಿದ್ರೆ ವಿಧಿ ಇಲ್ದಲೇ ಹೋಗಿದ್ದೀನಿ. ನಾನು 36,000 ಲೀಡ್ನಲ್ಲಿ ಫಸ್ಟ್ ಇಯರ್ನಲ್ಲಿ ಗೆಲ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಲಿಲ್ಲ ನೀವು ಅಂದರೆ ಯಾರು ತಪ್ಪು? ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ರಾಜಕಾರಣಿ ಆಗಲಿ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿ ಹೋಗುವಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡೇ ಹೋಗ್ತಾನೆ. ಯಾಕಂತ ಹೇಳಿದ್ರೆ ನನಗೆ ಈ ಪಾರ್ಟಿಲಿ ಅಧಿಕಾರ ಸಿಗ್ತಾ ಇಲ್ಲ, ಈ ಪಾರ್ಟಿಗೆ ಹೋದ್ರೆ ನನಗೆ ಅಧಿಕಾರ ಸಿಗುತ್ತೆ, ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಆ ವ್ಯಕ್ತಿ ಮತ್ತೊಂದು ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ. ಹೀಗೆ ಆಯ್ಕೆ ಮಾಡ್ಕೊಂಡ ಪಾರ್ಟಿಯಿಂದಲೇ ನಿಮ್ಗೆ ಮೋಸ ಆಯಿತು. ನಂದು ಏನಾಗಿದೆ, ನಂದು ವಿಭಿನ್ನವಾಗಿರ್ತಕ್ಕಂಥ ಕೇಸು. ನನ್ನ ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇದ್ದಾಗ ನಾನು ರೊಚ್ಚಿಗೆದ್ದು ಬೇರೆ ಪಾರ್ಟಿಗೆ ಹೋಗಲೇಬೇಕಾಗ್ತದೆ. ನನ್ನ ಶಕ್ತಿ ತೋರ್ಬೇಕಲ್ಲ. ನಾನೊಂದ್ಸರಿ ದಳಕ್ಕೆ BJPಲಿ ನಾನು ಮಲಗಿದ್ದೆ. ಯಡಿಯೂರಪ್ಪ ಸಾಹೇಬರು ಯಾರನ್ನ ಕಳಿಸಿದ್ರು, ಒಬ್ಬರು ಮಂತ್ರಿನ ನಾನು ಕರ್ಕೊಂಡು ಹೋದ್ರು. ನಾನು ವಾಕ್ ಹೊರಟಿದ್ದೆ, ನಾನು ಟ್ರ್ಯಾಕಿಂಗ್ ಶೆಲ್ಟ್ರಲ್ಲೇ ಹೊರಟೋದೆ, ಕರ್ಕೊಂಡು ಹೊಂಟೋದ್ರು. B ಫಾರ್ಮ್ ಕೈ ಕೊಟ್ಟು ಕಳಿಸ್ಬಿಟ್ರು.
ಓಕೆ. ಅವತ್ತು ನಾನು ಎಲ್ಲಿಗೂ ಹೋಗ್ಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ಬಟ್ ನನಗೆ ಟಿಕೆಟ್ ಕೈ ತಪ್ಪಿತ್ತು. ನನಗೆ ಯಾರು ಟಿಕೆಟ್ ನೀನೇ MP ಅಂತ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ದವರು ಅವ್ರೊಬ್ಬರು ಮುಖಂಡ್ರೆ ತಿರ್ಗಾ ನಾವು ಕ್ಯಾಂಡಿಡೇಟ್ ಆಗ್ಬಿಡ್ತೀವಿ ಅಂದ್ರು. ನನಗೆ ಹಾಗೇನ್ ಮಾಡ್ಬೇಕು, ನನ್ನ ಗತಿ ಏನಾಗ್ಬೇಕು? ಆಗ ನಾನೇನ್ ಮಾಡಿದೆ, BJP ಅವ್ರು ಕರೆದು ತಡೆಪ ಟಿಕೆಟ್ ಕೊಟ್ಟವ್ರೆ, ಒಂದ್ ರೌಂಡ್ ನೋಡೋಣ ಇದ್ವಿ ಅಂತ ಹೋದೆ. ನಾನ್ ನಿಂತಿದ್ರಿಂದ ಅವ್ರು ಸೋಲ್ಬೇಕಾ ಬಂತು. ನಾನು ನಿಂತಿದ್ರಿಂದ ಅವ್ರು ಸೋಲ್ಬೇಕಾ ಬಂತು. ನಾನು ನಿಂತಿದ್ರಿಂದ ಕೆಲವ್ರು ಗೆಲ್ಬೇಕಾಗಿ ಬಂದಿದೆ. ಗೆದ್ದು ಅವ್ರು ನಮ್ಮನ್ನ ನೆನ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವರು ಹೃದಯ ಇದ್ರೆ ಈಗ ನನಗೆ ಒಂದು ಓಟ್ ಹಾಕ್ತನ್ನು ನಾನು ನೆನ್ಕೋತೀನಿ. ಒಂದು ಓಟ್ ಕೊಟ್ಟಿರ್ತಕ್ಕಂಥ ಬಡವ ಎಲ್ಲರ ಸಿಕ್ಕಿದ್ರೆ ಪುಣ್ಯಾತ್ಮ ನೀನು ಓಟ್ ಕೊಟ್ಟಿದ್ದೀಯಪ್ಪ. ಈಗ ನನ್ನಲ್ಲಿ ಯಾರು ಕ್ಯಾರಿ ಅಂತಿದ್ರು, ಪವರ್ ಟಿವಿಯವ್ರು ನೀವ್ಯಾಕೆ ನನ್ನ ತಕ್ಕ ಬರ್ತೀರಿ? ಖಂಡಿತ ಅಲ್ವಾ? ಎಲ್ಲ ಟಿವಿಯವರು ಮಾಧ್ಯಮದವರು ಬೆಂಗಳೂರಿಗೆ ಹೋಗ್ತಿದ್ರೆ, ನಾನು ಕಾರ್ಲ್ಲಿ ಹೋಗ್ತಿದ್ರೆ ನನಗೆ ಅದೇ ಸಂತೋಷ. ಶಿವರಾಮೇಗೌಡರು ಹೋಯ್ತವ್ರೆ ಅಂತಾರೆ. ಆ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮವರೇ ನಂಬಿದವರೇ ಮೋಸ ಮಾಡಿದಾಗ ಹಿಂಗಾಗಿದೆ. ಸರ್, ಪ್ರತಿಯೊಬ್ಬ ರಾಜಕಾರಣಿ ಆಗಲಿ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೇ ಆಗಲಿ, ಆತನಿಗೆ ಜೀವನದಲ್ಲಿ ಒಂದು ಗುರಿ ಇರುತ್ತಂತೆ, ಒಂದು ಕನಸು ಅಂತ ಇರುತ್ತಂತೆ. ಆ ಕನಸು ಏನು? ಹಾಗೆಯೂ ಇನ್ನೂ ನಿಮ್ಮ ಜೀವನದಲ್ಲಿ ನೋಡ್ತಾ ಬರೋದಾದ್ರೆ ಏನಾದರೂ ಕೆಲಸ ಮಾಡೋ ಪೆಂಡಿಂಗ್ ಇದೆ, ಆ ಕೆಲಸವನ್ನು ನಾನು ಮಾಡಿ ಮುಗಿಸ್ಬೇಕು ಅಂತಿದ್ರೆ ಏನದು ಸರ್? ನಾನೊಬ್ಬ ಹಳ್ಳಿ ರೈತನ ಮಗ. ಇಲ್ಲಿವರೆಗೂ ತಲುಪಿದ್ದೀವಿ, ಆರಾಮಾಗಿದ್ದೀನಿ. ಬೆಂಗಳೂರಿನಲ್ಲಿ ಎಲ್ಲೇ ಹೋದ್ರು ಸಹಿತ ನಾನೇನು ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಪರಿಚಯ ಮಾಡಿಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಇದಕ್ಕಿಂತ ಇನ್ನೇನು ಬೇಕು? ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಅಧಿಕಾರ ಅನ್ನೋದೊಂದು ಬಿಟ್ಟು, ಮಂತ್ರಿಗಿರಿ ಅನ್ನೋದೊಂದು ಬಿಟ್ಟು, ಇವತ್ತು ಅದಕ್ಕೆ ನಾನು ಆ ಚಿಂತನೆ ಬಿಟ್ಬಿಟ್ಟಿದ್ದೀನಿ. ಮಂತ್ರಿ ಆಗ್ಲಿಲ್ಲ, ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಯಾವ ಮಂತ್ರಿಗೂ ಕಡಿಮೆ ಇಲ್ದಂಗೆ ಇದ್ದೀನಿ, ಇಷ್ಟೇ ಸಾಕು. ನನಸಾಗದೆ ಉಳಿದ ಕನಸು ಅಂತ ಹೇಳಿದ್ರೆ ಮಂತ್ರಿ ಆಗದಿರೋದು ಮಾತ್ರ ಅಷ್ಟೇ. ಈಗಲೂ ಸಹಿತ ನನಗೆ 25 ವರ್ಷ ಆಗಿದೆ ಅಂದ್ರೆ 5 ಜನ MLAಗಳು ಬೇರೆ ಬೇರೆಯವ್ರು ಗೆದ್ದಿದ್ದಾರೆ. ಇದರಲ್ಲಿ ಇಬ್ಬರೇ, ಒಬ್ರು 3 ಸಾರಿ, ಒಬ್ರು 2 ಸಾರಿ ಗೆದ್ದು 5 ಬಾರಿ ನಾನು ಗೆದ್ದಿಲ್ಲ. ಇವತ್ತು ಶಿವರಾಮೇಗೌಡ MLA ಆಗಿರ್ಬೇಕು ಅಂತ ಜನ ಮಾತಾಡ್ತಾರೆ. ಅಧಿಕಾರಿಗಳಿಗೆ ಹೇಳಲಿಕ್ಕೆ ಶಿವರಾಮೇಗೌಡನಂತವ್ರು ಆಗ್ಬೇಕಾಗಿತ್ತು. ಇವು ಹೇತ್ಲಾಂಡಿಗಳು ಸರಿಯಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ, ಅಡ್ಜಸ್ಟ್ಮೆಂಟು ಅಂತಾರೆ. ನನ್ನಂಗನ್ನಲ್ಲ, ನನ್ನಂಗಂತ. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ, ನಿಮ್ಮ ರಾಜಕೀಯ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಮಾಜಿ ಸಂಸದರಾಗಿರುವ LR ಶಿವರಾಮೇಗೌಡರ ರಾಜಕೀಯ ಜೀವನ ಹೇಗಿತ್ತು, ಅವರು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರು, ಸುದೀರ್ಘ ರಾಜಕೀಯ ಜೀವನ, ಒಂದಷ್ಟು ಕನಸುಗಳು ಅವರಿಗೂ ಕೂಡ ಇತ್ತು. ಕೆಲವೊಂದಿಷ್ಟು ಕನಸುಗಳು ನನಸಾದ್ರೆ ಇನ್ನು ಕೆಲವೊಂದಿಷ್ಟು ಕನಸುಗಳು ಹಾಗೆ ಉಳಿದಿವೆ. ಆದ್ರೆ ಮಾಡಬೇಕಾಗಿರುವಂತ ಜನಸೇವೆ ಇನ್ನೂ ಇದೆ ಎನ್ನುವುದಾಗೂ ಕೂಡ ಮಾಜಿ ಸಂಸದರು ಮಾಹಿತಿಯನ್ನ ಕೊಡ್ತಾ ಇದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.